ರಾಮಣ್ಣ, ಮೋನಿಕಾ ಇಲ್ಲಿ ಕಾಣ್ತಾ ಇಲ್ಲ. ಆದರೆ ನಾನು ಒಳಗಡೆ ಹೋದಾಗ ದೇವ್ರ ಫೋಟೋದಿಂದ ಈ ಚೀಟಿ ನನ್ನ ಕೈಗೆ ಸೇರಿತು. ಇದು ಏನು ಅಂತ ಗೊತ್ತಾಗ್ತಾ ಇಲ್ಲಲ್ಲ, ಏನು ಮಾಡ್ಬೇಕೀಗ? ಓಹೋ, ಈ ಕಡೆನೇ ಬರ್ತಾ ಅಕ್ಕ. ಇಲ್ಲೇ ಪಕ್ಕದ ಮನೆಗೆ ಹೋಗಿರಬೇಕು ಬಿಡಕ್ಕ, ಬರುತ್ತಾಳೆ. ಇಲ್ಲಪ್ಪ, ಇಷ್ಟೊತ್ತಾದರೂ ಬರಲೇ ಇಲ್ವಲ್ಲ. ಇದರಲ್ಲಿ ಏನಿದೆ ಅಂತ ನೋಡು. ಈ ವಿಷಯ ಏನಂತ ನಿನಗೂ ಗೊತ್ತಾಗಲೇನಪ್ಪ. ಹಾಗಾದರೆ ಸಂದೀಪ್ ಬರಲಿ, ಇಲ್ಲ ಶಿವರುದ್ರ ಬರಲಿ, ಈ ಪತ್ರದಲ್ಲಿ ಏನಿದೆ ಅಂತ ಅವರೇ ಓದಿ ಹೇಳ್ತಾರೆ. ಅಮ್ಮ, ಯಾರನ್ನು ಕಳೆದುಕೊಂಡು ಬಂದಿದ್ದೇನೆ ಅಂತ ನೋಡಮ್ಮ. ಶಿವರುದ್ರ, ಯಾಕೋ ಶಿವರುದ್ರ ನನ್ನ ಜೊತೆಗೆ ಮಾತಾಡ್ತಿರಲ್ಲ? ಈ ತಾಯಿ ಮೇಲೆ ಕೋಪ ಇನ್ನೇ ಹೇಳಿದ್ರು. ಹೇಳು, ಇನ್ನು ನಿನಗೆ ಈ ತಾಯಿ ಮೇಲೆ ಕೋಪ ಇದೆಯಾ? ಅಕ್ಕ, ಹೋಗ್ಲಿ ಬಿಡಕ್ಕ. ಏನೋ ಕೆಟ್ಟ ಘಟನೆ ನಡೆಯಬಾರದಿತ್ತು, ಆಕಸ್ಮಿಕವಾಗಿ ನಡೆದು ಹೋಯಿತು. ಈಗ ಒಡ ಹುಟ್ಟಿದ ಅಣ್ಣನೇ ಹೋಗಿ ಅವನನ್ನು ಕರೆದುಕೊಂಡು ಬಂದ ಎಂದ ಮೇಲೆ ಈಗ ನಾವೆಲ್ಲರೂ ಸಂತೋಷ ಪಡಬೇಕಾಗಿರುವ ವಿಷಯ ತಾನೆ. ಸಂದೀಪ, ಈ ಚೀಟಿಯಲ್ಲಿ ಏನು ಬರೆದಿದೆ ಅಂತ ನೋಡಪ್ಪ. ಹೌದು ಸಂದೀಪ, ಅದೇನು ವಿಷಯ ಅಂತ ನೀನೇ ವಿವರಿಸಿ ಹೇಳಪ್ಪ. ಅಮ್ಮ, ಈ ಚೀಟಿ ನಿಮಗೆ ಎಲ್ಲಿ ಸಿಕ್ಕಿತು? ಇದು ಮೋನಿಕಾ ಹುಡ್ಕೊಂತ ನಾನು ಒಳಗಡೆ ಹೋದೆ. ಆ ದೇವ್ರ ಫೋಟೋಯಿಂದ ತಾನಾಗಿ ಕೆಳಗಡೆ ಬಿತ್ತು, ಅಷ್ಟೇ ಅಪ್ಪ. ಅಮ್ಮ, ಇದು ಮೌನಿಕಾ ಬರೆದಿರುವ ಚೀಟಿ. ಹೌದಾ? ಕವಿತೆ ಬರೆದಿದ್ದಾಳೆ. ಏನಂತ ಬರೆದಿದ್ದಾಳೆ ಓದಿ ಹೇಳು. ಏನು ಕವಿತಾ ಬರೆದಿರುವ ಚೀಟಿ? ಅಣ್ಣ ತಾಯಿಲಿ ಕವಿತಾ. ಯಾಕೋ ಶಿವರುದ್ರ? ಅಮ್ಮ, ಕವಿತಾ ಹೇಗೆ ಸತ್ತಳು, ಹೇಗೆ ಇದಾದಳು ಅನ್ನೋದು ಈ ಚೀಟಿಯಲ್ಲಿ ಬರೆದು ವಿಷ ಸೇವಿಸಿ ಪ್ರಾಣವನ್ನೇ ಬಿಟ್ಟಿದ್ದಾಳೆ. ಆ ಶೀಲವನ್ನು ಮಾಡಿದ ಆ ಗೌಡರ ಮನೆಯಲ್ಲಿರುವ ಅಗ್ರಜ. ಏನು? ಕವಿತಾಳನ್ನು ಕಂಡ ಆ ರಾಕ್ಷಸ ಅಗ್ರಜನೇ? ಹೌದು. ಹಾಗಂತ ಆ ಚೀಟಿಯಲ್ಲಿ ಕವಿತಾಳೆ ಬರೆದಿದ್ದಾಳೆ. ಹೌದಾ? ಇಷ್ಟಕ್ಕೆಲ್ಲ ಕಾರಣ ಆಗ್ರಜನ. ಶಿವರುದ್ರ, ಅಮ್ಮ, ಅಮ್ಮ, ನೀವಿಬ್ಬರು ಇನ್ನು 10 ಮೃಗಗಳೊಳಗಾಗಿ ಅವರ ಹೃದಯವನ್ನು ಕಡಿದು ಅವರ ರಕ್ತವನ್ನು ತಂದು ನಿನ್ನ ಪಾದಗಳಿಗೆ ಕಡಿದರೆ ನಾನು ಸಹಜ ಬೆರಮಾನಲ್ಲ. ಬರುತ್ತೇನೆ ತಾಯಿ, ಬರುತ್ತೇನೆ. ಇಲ್ಲ ಶಿವರುದ್ರ, ಕಾನೂನನ್ನು ಕೈಗೆ ತೆಗೆದುಕೊಳ್ಳಬೇಡ. ಅಂತಹ ಮನೆ ಮುರುಕರಿಗೆ ಚೆನ್ನಾಗಿ ಬುದ್ಧಿ ಕಳಿಸ್ತೇನೆ. ಆಫೀಸರ್. ಎಸ್ ಸರ್. ಒಳಗಡೆ ಮೌನಿಕಾ ಇದ್ದಾಳೆ, ಒದ್ದು ಎಳೆದುಕೊಂಡು ಬನ್ನಿ. ಎಸ್ ಸರ್. ಸಂದೀಪ್, ಏನಪ್ಪ? ಯಾರು ಇವರೆಲ್ಲ? ಯಾರು? ಮಾವ, ಇಷ್ಟು ದಿವಸ ಮುಚ್ಚಿಟ್ಟ ವಿಷಯವನ್ನು ಈಗ ಹೇಳುತ್ತೇನು ಕೇಳಿ. ನಾನು IAS ಪರೀಕ್ಷೆ ಪಾಸ್ ಮಾಡಿದ ತಕ್ಷಣ ಸರ್ಕಾರ ನನ್ನನ್ನು ಗುರುತಿಸಿ CBI ಕೆಲಸ ಕೊಟ್ಟಿದ್ದು. ಸಂದೀಪ್, ಹಾಗಾದರೆ ನಿಮ್ಮ ತಂದೆಯನ್ನು ಸತ್ತಿದ್ದ ವಿಷಯ ನಿನಗೆ ಗೊತ್ತೇನಪ್ಪ? ಇಲ್ಲ ಮಾವ. ಇದೇನು ಸಂದೀಪ, ನೀನು CBI ಅಧಿಕಾರಿನ? ಹಾಗಾದರೆ ಇಷ್ಟು ದಿನ ಈ ವಿಷಯನ ನನ್ನ ಹತ್ರ ಯಾಕಪ್ಪ ಮುಚ್ಚಿಟ್ಟಿದ್ದೆ? ಹೌದಮ್ಮ, ಹೌದು. ನಾನು ಹೇಳುವ ಮಾತು ನಿಜ. ನಾನು CBI ಕೆಲಸ ಸಿಕ್ಕಿದ ತಕ್ಷಣ ಇದೇ ಊರಿನ ಒಬ್ಬ ಕಂದಾಯ ಅಧಿಕಾರಿ PK ರವರ ಕೊಲೆ ಆಗಿತ್ತು. ಅದನ್ನು ಇನ್ವೆಸ್ಟಿಗೇಷನ್ ಮಾಡುವಾಗ ವಿಷಯವೆಂದು ತಿಳಿದು ನಾನು ಅದನ್ನು ಸುಳ್ಳು ಹೇಳಿದೆ. ದಯವಿಟ್ಟು ನನ್ನ ಕ್ಷಮಿಸಿಬಿಡಮ್ಮ. ಇರ್ಲಿ ಬಿಡಪ್ಪ, ಆ ದೇವರು ನಿನಗೆ ಒಳ್ಳೇದು ಮಾಡಲಿ. ಹೋಗು, ಶಿವರುದ್ರ ಏನಾದರೂ ಅನಾಹುತ ಮಾಡೋದಕ್ಕಿಂತ ಮುಂಚೆ ಅವನನ್ನ ಕರೆದುಕೊಂಡು ಬಾ. ಹೋಗಪ್ಪ, ಹೋಗಿ. ಇಲ್ಲ ಸಂದೀಪ್, ಇಲ್ಲ. ಮನೆಯಲ್ಲಿ ಯಾರಿಲ್ಲ. ಬೆಳಿಗ್ಗೆಯಿಂದಲೂ ಅವಳು ಕಾಣ್ತಾ ಇಲ್ಲ. ಎಲ್ಲಿಗೆ ಹೋಗಿದ್ದಾಳಂತಾನೂ ಗೊತ್ತಿಲ್ಲಪ್ಪ. ಏನು, ಮೋನಿಕಾ ಮನೆಯಲ್ಲಿ? ಛೇ, ಎಂತ ಕೆಲಸ ಮಾಡಿಬಿಟ್ರಿ ನೀವು. ಈ ವಿಷಯ ಆಫೀಸರ್, ಈ ವಿಷಯ ಡಿಪಾರ್ಟ್ಮೆಂಟ್ಗೆ ತಿಳಿಸಿ ಎಲ್ಲರೂ ಅಲರ್ಟ್ ಆಗಲಿಕ್ಕೆ ಹೇಳಿ.
ಓಕೆ ಸರ್, ಈಗಲೇ ಡಿಪಾರ್ಟ್ಮೆಂಟ್ ಅವರಿಗೆ ಎಲ್ಲರಿಗೂ ಮೆಸೇಜ್ ಕಳಿಸುತ್ತೇನೆ. ಅವಳು ಎಲ್ಲೇ ಇದ್ದರೂ ಹುಡುಕಿಕೊಂಡು ಬಂದು ನಿಮ್ಮ ಮುಂದೆ ನಿಲ್ಲಿಸುತ್ತೇನೆ ಸರ್. ಇನ್ನು ಹೋಗಿ ಬರುತ್ತೇನೆ. ಶಿವರುದ್ರ, ಆ ಚಾಣರನ್ನು ರುಂಡ ಚಂಡಾಡ್ತೀನಿ ಅಂತ ಹೋಗಿದ್ಯಲ್ಲ, ಹೋಗಿ ಬಾರಪ್ಪ, ಒಳ್ಳೇದಾಗ್ಲಿ. ನೀನೆ ಬರೋ ತನಕ ನಿನಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಶಿವರುದ್ರ, ಕಾಯ್ತಾ ಇರ್ತೀನಿ.